ನೋಡ್ತಾ ಇದ್ದೀರಾ ನಮ್ಮ ಮಕ್ಕಳು ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಸೊ ಒಬ್ಬರಲ್ಲ ಇಬ್ರಲ್ಲ, ಎಷ್ಟೊಂದು ಜನ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳಗ್ಗೆಯಿಂದನೂ ಕುತ್ಕೊಂಡು ಸಪೋರ್ಟ್ ಮಾಡಿ ರೆಡಿ ಆಗಿದ್ದಾರೆ. ಎಲ್ಲ ದೇವಾನ್ ದೇವತೆಗಳು ಇಲ್ಲೇ ನೆಲೆಸಿದ್ದಾರೆ ನೋಡಿ. ನಮ್ ಕಾಳಿ ಅಂತೂ ಫುಲ್ ಸೂಪರ್ ಆಗಿದ್ದಾಳೆ, ಕಿತ್ತೂರಾಣಿ ಎಲ್ಲ ಪ್ರತಿ ಒಂದು ದೇವಾನ್ ದೇವತೆಗಳು ಇಲ್ಲಿದ್ದಾರೆ. ನೋಡ್ತಾ ಇದಾರಲ್ವಾ. ಸೊ ಇಷ್ಟೊಂದು ರೆಡಿ ಆಗಕ್ಕೆ ಹಿಂದ್ಗಡೆ ಇರೋ ಎಷ್ಟು ಶ್ರಮ ಇರ್ಬೋದು ಹೇಳಿ. ಸೊ ಯಾವುದೇ ಆಗ್ಲಿ ಈಸಿಯಾಗಿ ನಮ್ಮ ಕೆಲಸ ಆಗಲ್ಲ, ಅದರಿಂದ ಬಹಳ ಶ್ರಮ ಇರುತ್ತೆ. ಈ ಮಗು ನೋಡಿ ಅಳ್ಕೊಂತ ರೆಡಿ ಆಗಿದೆ. ಸೊ ಗುರು ರಾಘವೇಂದ್ರ ಎಲ್ಲ ಪ್ರತಿ ಒಬ್ರು ದೇವರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಶ್ರಮ ಇಲ್ಲದೆ ಯಾವ್ದು ಕೆಲಸ ಆಗಲ್ಲ ಸರ್. ಸೊ ನೋಡ್ರಿ, ಎಲ್ಲ ಒಂದ್ ಮೇಕಪ್ ಮಾಡೋದಕ್ಕೆ ಹಿಂದ್ಗಡೆ ಎಷ್ಟು ಶ್ರಮ ಇರುತ್ತೆ ಅಂತ ನೋಡ್ತಾ ಇದಾರಲ್ವಾ. ಅವೆಲ್ಲ ಮಕ್ಳು ಪಾಪ ಸುಸು ಮಾಡ್ಕೊಂತ ಎಲ್ಲ ಹೆಂಗ ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ರೆಡಿ ಆಗಿದ್ದಾರೆ. ರಾವಣ ಮಾತ್ರ ಸಪರೇಟ್ ಆಗಿ ನಿಂತಿದ್ದಾನೆ, ಯಾಕಂದ್ರೆ ಅವನಿಗೆ ಜಾಗ ಇಲ್ಲ. ಅಕ್ಕಪಕ್ಕ ಬಂದ್ರೆ ರಾವಣ ಡಿಸ್ಟರ್ಬ್ ಆಗುತ್ತೆ. ಸೊ ನಮ್ ಪೇರೆಂಟ್ಸ್ ಕೇಳ್ತಾ ಇದೀವಿ, ಮಕ್ಕಳು ಹೆಂಗ್ ರೆಡಿ ಆಗಿದ್ದಾರೆ? ವಾವ್, ನೋಡ್ರಿ ಇಲ್ಲಿ ನಾವಿಲ್ಲಿ ಹಳ್ಳಿಗೆ ಬಂದಿದೀವಿ ಒಂದು ಶಾಲೆಗೆ. ಹೆಂಗಿದೆ ಸರ್ ಮೇಕಪ್? ನಿಮ್ ಮಕ್ಕಳು ಯಾರು ಅಂತ ನೀವು ಕಂಡುಹಿಡಿತಿದ್ದೀರಾ? ಕನ್ಫ್ಯೂಸ್ ಆಗ್ತಿದ್ಯಾ? ಸೊ ಅದೇ ನಮ್ಮ ಮ್ಯಾಜಿಕ್. ನೀವು ಪ್ರತಿ ವರ್ಷ ನೀವು ನಮ್ಮನ್ನ ಕರೆಸ್ಕೊಂಡ್ರೆ ನಾವ್ ಈ ಮೇಡಮ್ ಹತ್ರ ಬಂದು ಶಾಲೆಗೆ ಎಲ್ಲಾ ಮಕ್ಕಳಿಗೂ ರೆಡಿ ಮಾಡಿ ಕೊಡ್ತೀವಿ. ಸರ್ ಹೇಗಿದೆ ನಿಮ್ ಮಕ್ಕಳು ಹೇಗಿದ್ದಾರೆ?